ಯಾರಿಗೆಲ್ಲ ನನ್ನ ಮೇಲೆ ಡೌಟ್ ಬರ್ತಿತ್ತೋ ಅವ್ರನ್ನೆಲ್ಲ ಕೊಲ್ಲದೆ ಬೇರೆ ದಾರಿನೇ ಇರಲಿಲ್ಲ. ಎಲ್ಲ ಕಡೆ ನಾನು ಮುಗ್ಧ ಅಂತ ನಂಬಿಸ್ದೆ. ನಾನು ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತು. ಪ್ರತಿ ಸಲ ಒಬ್ಬೊಬ್ಬ ಸ್ಟೂಡೆಂಟ್ನ ಕೊಂದಾಗಲೂ ಆ ಪಾಪ ಪ್ರಜ್ಞೆ ನನ್ನ ದಿನಾ ಕಾಡ್ತಿತ್ತು. ಯಾರನ್ನೇ ಕೊಂದ್ರು ನನ್ನ ಸಮಾಧಾನಕ್ಕೆ ಅವ್ರ ಫೋಟೋ ಮೇಲೆ ಸಾರಿ ಅಂತ ಬರೀತಿದ್ದೆ. ಒಬ್ಬನೇ ಕೂತು ಗಂಟೆಗಟ್ಟಲೆ ಅಳ್ತಾ ಇದ್ದೆ. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಸೂರ್ಯ. ಬದುಕೋ ಅರ್ಹತೆ ನನಗಿಲ್ಲ. ಪಾಪಿ ನಾನು. ಶೂಟ್ ಮೀ ಸೂರ್ಯ, ಶೂಟ್ ಮೀ. ನಿನ್ನ ಒಂದು ಕನಸಿಗೆ ಸಾವಿರ ಕನಸುಗಳನ್ನ ಸಾಯಿಸಿದ್ಯಾ. ನೀನ್ ಬದುಕಿದ್ದು ಸತ್ತಂಗೆ. ಅಶೋಕ್ ಅವರಿದ್ದಾರಾ? ಇದ್ದಾರೆ, ಕುತ್ಕೊಳ್ಳಿ, ಕರಿತೀನಿ. ಹಲೋ, ಆಮೇಲೆ ಮಾಡಿ. ಎಸ್ ಸರ್, ನಾನು ಸೂರ್ಯ, ನಿಮ್ಮ ಕಾಲೇಜ್ ಸ್ಟೂಡೆಂಟ್. ಏನಾಗಬೇಕಿತ್ತು? ಯಾಕೆ ಸರ್ ಹೀಗೆ ಮಾಡಿದ್ರಿ? ಯಾಕೆ ಸರ್ ನಮ್ಮ ಕನ್ಸುಗಳ ಜೊತೆ ಆಟ ಆಡ್ತಿದ್ದೀರಾ? ಏಕೆ, ಏನಾಯ್ತು? ಗೊತ್ತಾಗ್ಲಿಲ್ಲ. ಏನು ನಿಮ್ದೇ ಕಾಲೇಜಲ್ಲಿ ಅಷ್ಟೊಂದು ಅವಂತರ ಆಗ್ತಿದೆ ಗೊತ್ತಿಲ್ಲ? ಹಾಸ್ಟೆಲಲ್ಲಿ ಒಂದಷ್ಟು ಜನ ಹುಡುಗರು ಸಾಯ್ತಾ ಇದ್ದಾರೆ ಅದು ಗೊತ್ತಿಲ್ಲ? ನಿಮ್ದೇ ಫೇಕ್ ಕಾಲೇಜಿಂದ ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಎಲ್ಲರೂ ಬದುಕಿನಲ್ಲೂ ಆಟ ಆಡ್ತಿದ್ದೀರಾ ಅದು ಗೊತ್ತಿಲ್ಲ ಅಲ್ವಾ ಸರ್? ಹಲೋ ಮಿಸ್ಟರ್, ಮೈಂಡ್ ಯುವರ್ ಟಂಗ್. ಏನ್ ನಡೀತಾ ಇದೆ ನಡೀತಾ ಇಲ್ಲ ಅನ್ನೋದನ್ನ ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಹೇಳ್ದೆ ಇದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಮಾಡ್ತಿರೋ ಅನ್ಯಾಯನ ಬೀದಿಗೆ ಎಳಿತೀನಿ. ನಿಮ್ಮಂತ ನೀಚರು ಮಾನ ಮರ್ಯಾದಿನ 3 ಕಾಸಿಗೆ ಹರಾಜಾಕ್ಬೇಕು, ಹಾಗೆ ಮಾಡ್ತೀನಿ. ಶಟ್ ಅಪ್. ಯಾರ ಹತ್ರ ಮಾತಾಡ್ತಾ ಇದೀಯಾ? ನನ್ನ ಸ್ಟೇಟಸ್ ಏನು ಅಂತ ಗೊತ್ತಾ ನಿಂಗೆ? ನಿಮ್ ಸ್ಟೇಟಸ್ ಕಟ್ಕೊಂಡು ನಾನೇನ್ ಮಾಡ್ಲಿ ಸರ್? ದೊಡ್ಡ ಮನುಷ್ಯರು ನೀವ್ ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟಕ್ಕೆ ಅಮಾಯಕರನ್ನ ಬಲಿ ಕೊಡ್ತಿದ್ದೀರಲ್ಲ. ಇದ್ ನನ್ ಒಬ್ಬನ ಪ್ರಶ್ನೆ ಅಲ್ಲ. ಸಾಲ ಸೋಲ ಮಾಡಿ ಕಾಲೇಜ್ ಸೇರಿಸಿ ತಮ್ಮ ಮಕ್ಕಳು ದೊಡ್ಡ ಕೆಲಸ ಸೇರ್ಕೊಳ್ಳಿ ಅಂತ ಬಯಸೋ ಹೆತ್ತೋರ್ ಪ್ರಶ್ನೆ ಸರ್. ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಕಾಲೇಜಿಗೆ ಬರೋ ಸ್ಟೂಡೆಂಟ್ಸ್ಗಳ ಫ್ಯೂಚರ್ ಪ್ರಶ್ನೆ ಸರ್. ಎಷ್ಟೋ ಜನ ಕೆಲಸ ಕಳ್ಕೊಂಡು ಅಳ್ತಾ ಇದ್ದಾರೆ ಸರ್. ನಿಮ್ಮಿಂದ ಎಷ್ಟೋ ಕುಟುಂಬ ಬೀದಿಗೆ ಬೀಳ್ತಾ ಇದೆ ಸರ್. ಯಾಕೆ ಸರ್, ಯಾಕೆ ಹಿಂಗ್ ಮಾಡಿದ್ರಿ? ಯಾಕೆ ಸರ್ ಸೈಲೆಂಟ್ ಆಗ್ಬಿಟ್ರಿ? ಹೇಳಿ ಸರ್. ನೀನು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನೋಡಿ ಸರ್, ಈ ಟೈಮಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಬೇಡಿ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲ ಕಡೆಯಿಂದನೂ ನಮಗೆ ಅನ್ಯಾಯ ಆಗಿರೋದು. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳಿ. ಕನಸು. ಕನಸು? ಕನಸು ನನ್ನ ಮಗಳು. ಸ್ಟಾಪ್ ಬೇಬಿ. ನಿನ್ಗೆ ಸಲ ಹೇಳಿದೀನಿ ನಾನು ಹಿಂದೆ ನಾಯಿ ತರ ತಿರ್ಗ್ಬೇಡ ಅಂತ. ಸುಮ್ನೆ ಹೋದ್ರೆ ಸರಿ, ಇಲ್ಲದಿದ್ರೆ ಓದಿ ತಿಂತೀಯ ಅಷ್ಟೇ. ಹೇ ಕೂಲ್ ಬೇಬಿ ಕೂಲ್. ಯಾಕೆ ಯಾವಾಗ್ಲೂ ಸಿಟಿ ಮಿಟಿ ಅಂತಿರ್ತೀಯ? ಆದ್ರೂ ಸೀರಿಯಸ್ ಲುಕ್ ಅಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿ ಕಾಣಿಸ್ತೀಯ. ಮನೇಲಿ ಯಾರು ಅಕ್ಕ ತಂಗಿ ಇಲ್ವಾ? ವಾಟ್ ಡು ಯು ಥಿಂಕ್ ಅಬೌಟ್ ಮೀ, ಯು ಬ್ಲಡಿ ಇಡಿಯಟ್, ಬ್ಲಡಿ ರಾಸ್ಕಲ್. ತುಂಬಾ ದಿನದಿಂದ ನಿನ್ನ ನೋಡ್ತಿದ್ದೀನಿ ನಾನು. ಇಂಥವ್ರನ್ನ ಸುಮ್ಮನೆ ಬಿಡ್ಬಾರ್ದು. ನಿನ್ ಮನೇಲಿ ಯಾರು ಅಕ್ಕ ತಂಗಿರಿಲ್ವಾ? ತೂ ನಿನ್ ಮುಖಕ್ಕೆ ಮಾನ ಮರ್ಯಾದೆ ಹರಚಾಕ್ಬಿಡ್ತೀನಿ. ಇನ್ಮೇಲಿಂದ ನೀನ್ ನನ್ನ ತಂಟೆಗೆ ಬಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಾಡಿ ವಿಡಿಯೋ ಮಾಡಿ. ಇಂಥವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಇಂಥವ್ರಿಗೆ ಇದೇ ಪಾಠ ಆಗ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಇವಾಗ ಮುಖ ಇಟ್ಕೊಂಡು ತಿರ್ಬಾರ್ದು. ಇನ್ನೊಂದ್ಸತಿ ತಪ್ಪು
ಕನಸು? ಅಪ್ಪ ಕಾಲೇಜ್ಗೆ ಅಪ್ಲಿಕೇಶನ್ ಹಾಕಿದ್ಯಾ ಮಗಳೇ? ಹೂಪ 10 ಕಾಲೇಜ್ಗೆ ಮೆಕ್ಯಾನಿಕಲ್ ಕೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಗುಡ್. ಬಟ್ ಹುಡುಗಿರ್ಗೆ ಮೆಕ್ಯಾನಿಕಲ್ ಕಷ್ಟ ಆಗಲ್ವಾ? ಅದ್ಯಾಕಪ್ಪ ಹಾಗೆ ಹೇಳ್ತ್ಯಾ? ಕಷ್ಟ ಅಂತ ಕೂತ್ರೆ ಯಾರು ಸಾಧಿಸೋಕ್ಕಾಗಲ್ಲ. ಎಲ್ರು ಹೋಗೋ ದಾರಿಯಲ್ಲಿ ನಾವು ಹೋದ್ರೆ ಎಲ್ರಲ್ಲೊಬ್ರಾಗ್ತೀವಿ. ಯಾರು ಹೋಗ್ದಿರೋ ದಾರಿಯಲ್ಲಿ ನಾವು ಹೋದ್ರೆ ಕೋಟಿಗೊಬ್ರಾಗ್ತೀವಿ. ನಿನಗೆ ಮಾತಾಡೋದು ಕಲಿಸ್ಬೇಕಾ ನಾನು? ಸರಿ, ನಿನ್ನಿಷ್ಟ. ಒಳ್ಳೇದಾಗ್ಲಿ. ಎಷ್ಟು ಹೇಳಿದ್ರು ಮೆಕ್ಯಾನಿಕಲ್ ಕೋರ್ಸ್ ಮಾಡಬೇಕು ಅನ್ನೋದೇ ಅವಳ ಕನಸಾಗಿತ್ತು. ಮೇಡಮ್, ಕನಸು ಅಂದ್ರೆ ನೀವೇನಾ? ಹಾ, ನಿಮಗೆ ಪೋಸ್ಟ್ ಬಂದಿದೆ, ಇಲ್ಲೊಂದು ಸೈನ್ ಹಾಕಿ ಮೇಡಮ್. ತಗೊಳ್ಳಿ. ಥ್ಯಾಂಕ್ ಯು. ಮೈ ಕಮಿನ್ ಸರ್. ಎಸ್ ಕಮಿಂಗ್. ಏನ್ ಸರ್ ಇದು? ಒಳ್ಳೆ ಗ್ರೇಡ್ ಇದೆ ತಾನೆ? ಮತ್ತ್ಯಾಕೆ ಸರ್ ನನ್ನ ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂತ ಕಳಿಸಿದ್ದೀರಿ? ಹುಡುಗಿರಿಗೆ ಮೆಕ್ಯಾನಿಕಲ್ ಸೀಟ್ ಕೊಟ್ಟು ನಾವು ಕೆಟ್ಟೋಗಿದ್ದೀವಿ. ಏನೋ ಕ್ರೇಜ್ ಇಟ್ಕೊಂಡು ಬರ್ತಾರಷ್ಟೇ, ಬಟ್ ನೋ ಯೂಸ್. ಯಾರೋ ಒಬ್ರಿಬ್ರನ್ನ ನೋಡಿ ಎಲ್ರು ಆತರ ಅಂತ ಅನ್ಕೋಬೇಡಿ ಸರ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ಹೋಗಮ್ಮ. ರೇಮೂರ್ತಿ, ಪ್ಲೀಸ್ ಸರ್. ಸರ್ ಹೊರಗಡೆ ಕಳಿಸ್ರಿ ಇವ್ರನ್ನ. ಸರ್ ಸ್ವಲ್ಪ ಕೇಳಿ ಸರ್. ಸರ್ 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 ಹೋಗಮ್ಮ. ನನ್ ಜಾಗದಲ್ಲಿ ನಿಮ್ ಮಗಳು ಇಡ್ತಿದ್ರೆ ನೀವ್ ಹೀಗೆ ಮಾಡ್ತಿದ್ರಾ? ದಣಿ, ಅಮ್ಮವ್ರು ಸಂಜೆ ಬರ್ತಾ ತುಂಬ ಡಲ್ ಆಗಿದ್ರು. ಹೌದಾ? ಊಟನೂ ಮಾಡಿಲ್ಲ. ಏನಾಯ್ತು ಮಗಳೇ? ಏನಾಯ್ತು ಹೇಳು. ಅಪ್ಪ, ಅದು ನನ್ನ ಅಪ್ಲಿಕೇಶನ್ ಎಲ್ಲ ಕಾಲೇಜಲ್ಲಿ ರಿಜೆಕ್ಟ್ ಆಯ್ತಪ್ಪ. ಹೌದಾ? ಅಷ್ಟಕ್ಕಿಷ್ಟು ಯೋಚನೆ ಮಾಡ್ತಾ ಇದೀಯಾ? ಡೋಂಟ್ ವರಿ, ನಿನಗೊಂದು ಸೀಟ್ ತಾನೆ ನಾ ಕೊಡಿಸ್ತೀನಿ. ನನಗಿರೋ ಪವರ್ಗೆ ನಿನಗೊಂದು ಸೀಟ್ ಕೊಡಿಸೋದೇನು ಕಷ್ಟ ಅಲ್ಲ ಬಿಡು. ನಿಮ್ ಪವರ್ಗೆ ಸಿಗೋ ಸೀಟ್ ನನ್ಗೆ ಬೇಡ, ನನ್ನ ಟ್ಯಾಲೆಂಟಿಗೆ ಸಿಗ್ಬೇಕು. ನನ್ನ ಮಗಳು ಸ್ವಾಭಿಮಾನಿ ಅಂತ ನನ್ಗೆ ಗೊತ್ತು. ಸರಿ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಇದು ನನ್ನ ಪ್ರಾಬ್ಲಮ್ ಮಾತ್ರ ಅಲ್ಲಪ್ಪ. ನನ್ನಂತ ಅದೆಷ್ಟೋ ಟ್ಯಾಲೆಂಟೆಡ್ ಮಕ್ಕಳಿಗೆ ಇದೇ ರೀತಿ ಅನ್ಯಾಯ ಆಗ್ತಿದೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಅಲ್ಲ, ನನಸ್ ಮಾಡಲೇಬೇಕೆಂಬ ಕನಸು ಕಂಡಿದ್ದೀನಿ. ಏನು ಮಗಳೇ ಅದು? ನಾವೊಂದು ಕಾಲೇಜ್ ಕಟ್ಟಿಸ್ಬೇಕು. ವಾಟ್? ಏನ್ ಜೋಕ್ ಮಾಡ್ತಾ ಇದೆಯಾ? ನೋ ಅಪ್ಪ, ಐ ಆಮ್ ಸೀರಿಯಸ್. ನಿನ್ನಂತ ಅಪ್ಪ ನನ್ನ ಜೊತೆ ಇರುವಾಗ ನಾನು ಏನ್ ಬೇಕಾದ್ರೂ ಸಾಧಿಸ್ಬೋದು. ನನ್ನ ಜೊತೆ ಇರ್ತೀಯಲ್ಲಪ್ಪ? ಸರಿ ಮಗಳೇ, ಹಾರೋ ಹಕ್ಕಿಗೆ ಗೂಡಿನ ಬಂಧನ ಇರಬಾರ್ದು. ನೀನೇ ನನ್ನ ಪ್ರಪಂಚ. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನು ಇರ್ತೀನಿ. ಓಕೆ? ಮುಂದುವರಿಸು, ಹಿಂತಿರುಗಿ ನೋಡಬೇಡ.